2-3 ದಿನಗಳಿಂದ ಅದರಲ್ಲೂ ನಾನು ಕೇಂದ್ರದ ಸಚಿವರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಒಂದು ಪತ್ರ ಬರೆದಂಥ ಹಿನ್ನೆಲೆ ಶಿವಮೊಗ್ಗದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಭಗವದ್ಗೀತೆಯ 11ನೇ ಅಧ್ಯಾಯದ ಗೀತಪಠಣ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಬರಬೇಕು ಅಂತೇಳಿ ನನಗೆ ಪರಮಪೂಜ್ಯ ಸ್ವಾಮೀಜಿಯವರ ಒಂದು ಆಹ್ವಾನ ಏನಿತ್ತು, ಅದರ ಹಿನ್ನೆಲೆಯಲ್ಲಿ ಭೇಟಿ ಕೊಟ್ಟಿದ್ದೆ. ನಾನು ಬರಬೇಕಾದರೆ ಪರಮಪೂಜ್ಯರು ಭಗವದ್ಗೀತೆಯನ್ನು ಶಾಲಾ ಪುಸ್ತಕಗಳಲ್ಲಿ ತರ್ತಕ್ಕಂಥದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇವತ್ತಿನ ದಿನದಲ್ಲಿ ಸಮಾಜದ ಒಂದು ವಾತಾವರಣವನ್ನು ಸರಿಪಡಿಸಲಿಕ್ಕೆ ಅತ್ಯಂತ ಅವಶ್ಯಕ. ಇದರ ಬಗ್ಗೆ ಕೇಂದ್ರ ಸಚಿವರ ಜೊತೆ ಚರ್ಚೆ ಮಾಡಿ ಅಂತಕ್ಕಂಥದ್ದು ಒಂದು ಮನವಿಯನ್ನು ಕೊಟ್ಟಿದ್ದರು. ಹಿನ್ನೆಲೆಯಲ್ಲೇ ನಾನು ಧರ್ಮೇಂದ್ರ ಪ್ರಧಾನ್ ಅವರಿಗೆ ಒಂದು ಪತ್ರ ಬರೆದಿದ್ದೆ. ನಾನೇನೋ ಮಹಾನ್ ಅಪರಾಧವನ್ನು, ಭಗವದ್ಗೀತೆಯನ್ನು ಶಾಲಾ ಮಕ್ಕಳಿಗೆ ಹೇಳ್ಕೊಡ್ತಕ್ಕಂಥದ್ದು ಯಾವುದೋ ಮಹಾನ್ ಅಪರಾಧಕ್ಕೆ ಕೈ ಹಾಕಿದ್ದೇವೆ ಅಂತೇಳಿ ನಮ್ಮ ಮುಖ್ಯಮಂತ್ರಿಗಳು ಹಾಸನದ ಒಂದು ಮಾಧ್ಯಮದ ಸ್ನೇಹಿತರು ಬಂದು ಚರ್ಚೆ ಮಾಡಿದ್ರು. ಕುಮಾರಸ್ವಾಮಿ ಅವರು ಯಾವಾಗ ಮನೋವಾದಿಗಳಾದರೂ ಅವರು BJPಯ ಜೊತೆ ಸೇರಿದ ನಂತರ ಸೈದ್ಧಾಂತ ವೈಜ್ಞಾನಿಕತೆ ಎಲ್ಲ ಬಿಟ್ಟು ಮನೋವಾದಿ ಆಗಲಿಕ್ಕೆ ಹೊರಟಿದ್ದಾರೆ ಅಂತಕ್ಕಂಥ ಪದ ಬಳಕೆ ಮಾಡಿದ್ದಾರೆ. ಅದಾದ ನಂತರ ಹಲವಾರು ಅವರ ಮಂತ್ರಿಮಂಡಲದ ಸದಸ್ಯರುಗಳು ಸಹ ನನ್ನ ಈ ಒಂದು ಪತ್ರದ ಬಗ್ಗೆ ಭಾಳ ಟೀಕೆ ಮಾಡಿ